ರಾಷ್ಟ್ರದ ಪರಂಪರೆಯ ಅಮೂಲ್ಯ ಭಾಗವಾಗಿರುತ್ತೆ. ಹಾಗಾಗಿ ಈ ಒಂದು ಸಾರ್ವಜನಿಕ ದಾಖಲೆಗಳನ್ನು ಸಂರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಎಲ್ಲರ ಕರ್ತವ್ಯವಾಗಿರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾರ್ವಜನಿಕ ದಾಖಲೆಗಳನ್ನು ಸಂರಕ್ಷಣೆ ಮಾಡಿ ನಿರ್ವಹಣೆ ಮಾಡೋದಕ್ಕೋಸ್ಕರ ಎಲ್ಲ ಸರ್ಕಾರಿ ಕಚೇರಿಗಳು ಕೂಡ ಕರ್ನಾಟಕ ಸರ್ಕಾರ ಏನು ಮಾಡಿದೆ, 2010ರಲ್ಲಿ ಸಾರ್ವಜನಿಕ ದಾಖಲೆಗಳ ಅಧಿನಿಯಮವನ್ನು ಜಾರಿಗೆ ತಂದಿದೆ. ಮತ್ತೆ 2013ರಲ್ಲೂ ಕೂಡ ಅದನ್ನು ತಿದ್ದುಪಡಿ ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಅಳವಡಿಸಿಕೊಂಡಿದೆ. ಈ ಒಂದು ಅಧಿನಿಯಮ ಕಾಯ್ದೆಯಲ್ಲಿ ಸಾರ್ವಜನಿಕ ದಾಖಲೆಗಳು ಅಂದರೆ ಏನು, ಮತ್ತೆ ಸಾರ್ವಜನಿಕ ದಾಖಲೆಗಳನ್ನು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲೂ ಕೂಡ ವಿಷಯವಾರು ವರ್ಷವಾರು ಕೆಲವೊಂದು ಕ್ರಮಬದ್ಧವಾಗಿ ವಿಂಗಡಿಸಿ ಪಟ್ಟಿಯನ್ನು ತಯಾರಿಸಿ ಕ್ಯಾಟ್ಲಾಗನ್ನು ತಯಾರು ಮಾಡಿಕೊಂಡು ಒಂದು ವ್ಯವಸ್ಥಿತವಾದಂತಹ ದಾಖಲೆ ಕೊಠಡಿಯಲ್ಲಿ ದಾಖಲೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಈ ಒಂದು ಅಧಿನಿಯಮ ಕಾಯ್ದೆಯಲ್ಲಿ ವ್ಯವಸ್ಥಿತವಾದಂತಹ ನಿಯಮಗಳನ್ನು ರೂಪಿಸಿದ್ದೇವೆ. ಈ ಒಂದು ದಾಖಲೆ ಅಧಿನಿಯಮ ಕಾಯ್ದೆಯಲ್ಲಿ ಮುಖ್ಯವಾಗಿ ದಾಖಲೆ ಅಧಿಕಾರಿಗಳಾಗಿ ಯಾರನ್ನ ದಾಖಲೆ ಅಧಿಕಾರಿಗಳಾಗಿ ನೇಮಕ ಮಾಡಬೇಕು, ಇಲಾಖೆ ಮುಖ್ಯಸ್ಥರು ಕಡ್ಡಾಯವಾಗಿ ಪ್ರತಿ ವರ್ಷ ದಾಖಲೆ ಅಧಿಕಾರಿಗಳನ್ನು ನೇಮಕ ಮಾಡಿದ ವಿವರಗಳನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಕಳಿಸಿಕೊಡ್ತಕ್ಕಂತಹ ಕಟ್ಟುನಿಟ್ಟ ಆದೇಶವನ್ನು ಕೂಡ ಈ ಒಂದು ಸಾರ್ವಜನಿಕ ದಾಖಲೆ ಅಧಿನಿಯಮ ಕಾಯ್ದೆಯಲ್ಲಿ ಜಾರಿಗೆ ತಂದಿದೆ. ಮತ್ತೆ ಸಾರ್ವಜನಿಕ ದಾಖಲೆ ಅಧಿನಿಯಮ ಇವತ್ತು ಏನು ಒಂದು ದಿನದ ಕಾರ್ಯಾಗಾರ ನಡೀತದೋ ಆ ಕಾರ್ಯಾಗಾರದಲ್ಲಿ ಸಾರ್ವಜನಿಕ ದಾಖಲೆ ಅಧಿನಿಯಮದಲ್ಲಿ ಸುಮಾರು ABCD ಎಂದು 4 ವರ್ಗಗಳಾಗಿ ದಾಖಲೆಗಳನ್ನು ವಿಂಗಡಣೆ ಮಾಡ್ತಾರೆ. ABCD ವರ್ಗಗಳಾಗಿ ಆ ABCD ವರ್ಗಗಳಲ್ಲಿ A ವರ್ಗದ ರೆಕಾರ್ಡ್ಸು ಎಷ್ಟು ವರ್ಷ ಪ್ರಿಸರ್ವೇಷನ್ ಮಾಡಬೇಕಾಗತ್ತೆ, B ವರ್ಗದ ರೆಕಾರ್ಡ್ಸ್ ಎಷ್ಟು ವರ್ಷ ಪ್ರಿಸರ್ವ್ ಮಾಡಬೇಕು, ಮತ್ತು C ಮತ್ತು D ವರ್ಗದ ರೆಕಾರ್ಡ್ಸನ್ನು ಎಷ್ಟು ವರ್ಷ ಪ್ರಿಸರ್ವ್ ಮಾಡಬೇಕು. ಅದೇ ರೀತಿ ಪರ್ಮನೆಂಟ್ ರೆಕಾರ್ಡ್ಸ್ ಅಂದರೆ ಏನು A ಕ್ಲಾಸ್ ರೆಕಾರ್ಡ್ಸ್ ಅಂತ ಏನು ಮಾಡ್ತೀವಿ ಅದನ್ನು ದಾಖಲೆಗಳ ಸಂರಕ್ಷಣಾ ವಿಧಿವಿಧಾನಗಳನ್ನು ಯಾವ್ಯಾವುದನ್ನು ಅಳವಡಿಸ್ಕೋಬೇಕು ಅದು ಎಲ್ಲ ಒಂದು ಪರಿಚಯವನ್ನು ಇವತ್ತು ಸುಮಾರು 4 ರಿಂದ 5 ಜನ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಅಧಿಕಾರಿಗಳು ಇವತ್ತು ನಿಮ್ಮ ಮುಂದೆ ಈ ಒಂದು ಟ್ರೈನಿಂಗ್ ಅನ್ನು ಪ್ರಸ್ತುತಪಡಿಸ್ತಾರೆ. ಸದಾನಂದ ಬನ್ನಿ. ಮತ್ತೆ ಹಾಗೆ ಈ ಒಂದು ಸಾರ್ವಜನಿಕ ದಾಖಲೆಗಳ ಅಧಿನಿಯಮ ಕಾಯ್ದೆಯಲ್ಲಿ ಸಾರ್ವಜನಿಕ ದಾಖಲೆಗಳ ಒಂದು ಸರ್ಕಾರಿ ಕಚೇರಿಯಲ್ಲಿರ್ತಕ್ಕಂತಹ ದಾಖಲೆಗಳನ್ನು ಅನಧಿಕೃತವಾಗಿ ಅಂದರೆ ಪೂರ್ವಾನುಮತಿ ಇಲ್ಲದೆ ಇಲಾಖೆ ಮುಖ್ಯಸ್ಥರು ಅಥವಾ ಮೇಲಧಿಕಾರಿಗಳ ಪೂರ್ವಾನುಮತಿ ಇಲ್ಲದೆ ಹೊರಗೆ ತೆಗೆದುಕೊಂಡಂಥಲ್ಲಿ ಅಥವಾ ಹಾಳು ಮಾಡಿದರೆ ಅದನ್ನು ಡಿಸ್ಟ್ರಾಯ್ ಮಾಡಿದರೆ ನಿಯಮ ಇಲ್ಲದೆ ಡಿಸ್ಟ್ರಾಯ್ ಮಾಡ್ತಕ್ಕಂತಹ ಕ್ರಿಯೆ ಏನಾದರೂ ಮಾಡಿದರೆ ಅಂತಹ ಅಧಿಕಾರಿ ನೌಕರರ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸಲಿಕ್ಕೂ ಕೂಡ ಒಂದು ಈ ಕಾಯ್ದೆಯಲ್ಲಿ ಅನುಷ್ಠಾನವನ್ನು ಮಾಡಿಕೊಂಡಿದ್ದಾರೆ. ಈ ರೀತಿ ನಾವು ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ ಪ್ರತಿ ವರ್ಷ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ATNಲ್ಲೂ ಕೂಡ ಬರ್ತಕ್ಕಂತಹ ಹೊಸ ಆಫೀಸರ್ಸ್ಗಳಿಗೆ AS ಮತ್ತು KS ಆಫೀಸರ್ಸ್ಗಳಿಗೆ ಬೇರೆ ಬೇರೆ ಗ್ರೂಪ್ B ಮತ್ತು ಗ್ರೂಪ್ A ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಈ ಒಂದು ಸಾರ್ವಜನಿಕ ದಾಖಲೆಗಳ ಅಧಿನಿಯಮ ಕಾಯ್ದೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಥರ ಒಂದು ಕಾರ್ಯಾಗಾರವನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಅಧಿಕಾರಿ ಮತ್ತು ನೌಕರರಿಗೋಸ್ಕರ ಕಡ್ಡಾಯವಾಗಿ ಸಾರ್ವಜನಿಕ ದಾಖಲೆಗಳನ್ನು ಒಂದು ಅಧಿನಿಯಮವನ್ನು ಜಾರಿಗೆ ತಂದಿರೋದ್ರಿಂದ ಆ ಅಧಿನಿಯಮದಲ್ಲಿ ಏನು ಹೇಳುತ್ತೋ ಆ ರೀತಿಯಲ್ಲಿ ಸಾರ್ವಜನಿಕ ದಾಖಲೆಗಳನ್ನು ಸಂರಕ್ಷಣೆ ಮಾಡಿ ನಿರ್ವಹಣೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕುಮಾರ್ ಸರ್ ಅವರು ಬರಬೇಕಿತ್ತು. ಅವರು ಬೇರೆ ಕಾರಣದಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಮತ್ತೋರ್ವ ಅತಿಥಿಗಳಾದಂತಹ ಶ್ರೀಮತಿ ಮತ್ತೋರ್ವ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀ BC ಶಿವಾನಂದಮೂರ್ತಿ ಸರ್ ಅವರು ಅಪಾರ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಮಂಡ್ಯ, ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಕರ್ನಾಟಕ ರಾಜ್ಯ ಪತ್ರಗಾರ ಮತ್ತು ಗೆಜೆಟಿಯರ್ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಗವಿಸಿದ್ದಯ್ಯ ನಿರ್ದೇಶಕರು ಕರ್ನಾಟಕ ರಾಜ್ಯ ಪತ್ರಗಾರ ಮತ್ತು ಗೆಜೆಟಿಯರ್ ಇಲಾಖೆ ಬೆಂಗಳೂರು, ಇವರಿಗೂ ಕೂಡ ನಾವು ಸ್ವಾಗತವನ್ನು ವಹಿಸುತ್ತೀವಿ. ಹಾಗೂ ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆಯ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ನಮ್ಮ ಸ್ನೇಹಿತರಾದಂತಹ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಸದಾನಂದ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ವಹಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಲೋಕೇಶ್ ಸರ್ ಅವರು ತಹಶೀಲ್ದಾರ್ ಮಳವಳ್ಳಿ ಅವರು ಸಹ ಭಾಗವಹಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ವಹಿಸ್ತಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಡಾಕ್ಟರ್ ಅಶೋಕ್ ಸರ್ ಕೇರ್ಪೇಟೆ ತಹಶೀಲ್ದಾರ್ ಅವರು ಸಹ ಆಗಮಿಸಿದ್ದಾರೆ. ಅವರು ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ವಹಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಾಯ ಮಾಡಿದಂತಹ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿರ್ತಕ್ಕಂಥ ಸಹಾಯಕರು ಮತ್ತು ಶಿರಸ್ತದಾರರು, ಪ್ರಥಮ ಸಹಾಯಕರು,
ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನೀವು ಕೂಡ ನೌಕರರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನೀವು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ನಮ್ಮ ಇಲಾಖೆಯ ಅಧಿಕಾರಿಗಳಾದ ಮಹೇಶ್ ಉಪನಿರ್ದೇಶಕರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮ್ಮ ಮುಂದೆ ಅವರು ಕೂಡ ಪ್ರಸ್ತುತಪಡುತ್ತಾ ಈ ಅಧಿನಿಯಮದ ಕುರಿತಂತೆ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸರ್ ಎಲ್ಲ ಬರಲಿ. ಹಾಂ ಕರ್ನಾಟಕ ರಾಜ್ಯ ಪತ್ರಕಾರ ಮತ್ತು ಗೆಜೆಟಿಯರ್ ಇಲಾಖೆ ವಿಭಾಗೀಯ ಪತ್ರಕಾರ ಕಚೇರಿ ಮೈಸೂರು ಸಾರ್ವಜನಿಕ ದಾಖಲೆಗಳ ಅಧಿನಿಯಮ ಮತ್ತು ದಾಖಲೆಗಳ ನಿರ್ವಹಣೆ ಕುರಿತು ಕಾರ್ಯಾಗಾರವನ್ನು ಕುರಿತು ಏರ್ಪಡಿಸಲಾಗಿದೆ. ಈ ದಾಖಲೆಗಳು ಅಂತಕ್ಕಂಥದ್ದು ಏನು ಇಂಪಾರ್ಟೆಂಟ್ ಇದೆ, ಎಲ್ಲ ಇಲಾಖೆಗಳಿಗಿಂತ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಕಂದಾಯ ಇಲಾಖೆ, ಸರ್ವೆ ಇಲಾಖೆ ಮತ್ತು ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ. ಹಾಗಾಗಿ ನಮ್ಮ ಎಲ್ಲ ತಾಲೂಕು ಕಚೇರಿ ಮತ್ತೆ ಸರ್ವೆ ಕಚೇರಿ ಮತ್ತೆ ಉಪನೋಂದಣಿ ಕಚೇರಿಗಳಿಂದ ತಾವುಗಳೆಲ್ಲರೂ ಕೂಡ ಆಗಮಿಸಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪತ್ರಕಾರ ಗೆಜೆಟಿಯರ್ ಇಲಾಖೆ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ರವಿಶಂಕರ್ ಅವರು ಕೂಡ ಭಾಗವಹಿಸಿದ್ದಾರೆ. ಅವರ ಇಲಾಖೆಯ ಡಾಕ್ಟರ್ ಮಂಜುನಾಥ್ ಅವರು ಮತ್ತೆ ಜಾಯಿಂಟ್ ಡೈರೆಕ್ಟರ್ ಅವರು ಮತ್ತೆ ಇತರ ಎಲ್ಲ ಸಂಪನ್ಮೂಲಗಳು ಭಾಗವಹಿಸಿದ್ದಾರೆ. ಇದಲ್ಲದೆ ನಮ್ಮ ಕಳವಳಿ ತಹಸೀಲ್ದಾರ್ ಲೋಕೇಶ್ ಅವರು, ಕೇರ್ಪೇಟೆ ತಹಸೀಲ್ದಾರ್ ಅಶೋಕ್ ಅವರು ಮತ್ತೆ ಮಂಡ್ಯ ತಹಸೀಲ್ದಾರ್ ವಿಶ್ವನಾಥ್ ಅವರು ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಇದಲ್ಲದೆ ನಮ್ಮ ಎಲ್ಲ ಗ್ರೇಡ್ ತಹಸೀಲ್ದಾರ್ ಸಿರಸ್ ತಹಸೀಲ್ ಸರ್ವೆ ಇಲಾಖೆಯ ಎಲ್ಲ ಒಂದು ಅಧಿಕಾರಿಗಳು ಸೇರಿದಂಗೆ ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದೀರಾ. ಮತ್ತೆ ಇದಲ್ಲದೆ ಪತ್ರಕರ್ತ ಮಿತ್ರರು ಮತ್ತೆ ಎಲ್ಲ ಜಿಲ್ಲಾಧಿಕಾರಿಗಳ ಮತ್ತು ಪಂಚಾಯತಿಗಳ ಸಿಬ್ಬಂದಿಗಳು ಕೂಡ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಾಗಾರದ ಉದ್ದೇಶ ಇಷ್ಟೇ, ಸಾರ್ವಜನಿಕ ದಾಖಲೆಗಳ ಅಧಿನಿಯಮ ಆ ನಿರ್ವಹಣೆ ಕುರಿತು ಆಲ್ರೆಡಿ ಅವರು ಹೇಳಿದಂಗೆ ಹಲವಾರು ಈ ಒಂದು ನಿಯಮಗಳು 1973ರಲ್ಲಿ ಬಂದಂತ ಕಾಯ್ದೆಯನ್ನ ಪರಿಷ್ಕರಣೆ ಮಾಡಿ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ ಅಂತಕ್ಕಂಥ 2023ರಲ್ಲಿ ಜಾರಿಗೆ ಬಂತು. ಅದಾದ ನಂತರ ಅದಕ್ಕೆ ನಿಯಮಾವಳಿಗಳು, ದಾಖಲೆಗಳ ಅಧಿನಿಯಮ ಕಾಯ್ದೆ ಜಾರಿಗೆ ಬಂತು 2010ರಲ್ಲಿ. ಆ ಸಾರ್ವಜನಿಕರ ನಿಯಮಗಳು ಬಂದಂಥದ್ದು 2013ರಲ್ಲಿ ನಿಯಮ ಜಾರಿಗೆ ಬಂದು ಇವತ್ತು ನಾವೆಲ್ಲರೂ ಕೂಡ ಎಲ್ಲಾ ಕಚೇರಿಗಳಲ್ಲೂ ಕೂಡ ನಾವು ಏನ್ ಮಾಡ್ತಾ ಇದ್ದೀವಿ, ಎಲ್ಲರೂ ಕೂಡ ಡಿಜಿಟೈಸೇಷನ್ ಮಾಡ್ತಾ ಇದ್ದೀವಿ. ಈ ಒಂದು ಕಾಲಘಟ್ಟದಲ್ಲಿ ಡಿಜಿಟೈಸೇಷನ್ ಮಾಡ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಯಾವ್ಯಾವ ರೀತಿ ಹಿಂದೆ ಬಹಳ ತುಂಬಾ ಸೊಗಸಾಗಿ ಎಡಿಎಲ್ಆರ್ ಕಚೇರಿ ಇರ್ಬೋದು, ತಹಸೀಲ್ದಾರ್ ಕಚೇರಿ ಇರ್ಬೋದು, ರೆಕಾರ್ಡ್ ಅಂತಂದ್ರೆ ಅಷ್ಟೇ ಅಂತ ಭಾವಿಸಿದ್ದೆ. ರೆಕಾರ್ಡ್ ಅದನ್ನ ಒಂದು ದೇವಾಲಯ ಅಂತ ಕೂಡ ನಾವು ಮುಂದೆ ನಾವು ಕರೆದಿದ್ದು, ಅಷ್ಟು ಪಾವಿತ್ರ್ಯದಿಂದ ನಾವು ನೋಡ್ಕೊಳ್ತಿದ್ವಿ. ಯಾಕೆಂತಂದ್ರೆ ಸಾರ್ವಜನಿಕರ ರೈತರ ಒಂದು ಪ್ರಮುಖ ದಾಖಲೆಗಳು ಇರ್ತಕ್ಕಂಥ ಒಂದು ಸ್ಥಳವಾಗಿತ್ತು. ಇದು ಕೊಠಡಿಯಾಗಿತ್ತು. ಅದರ ನಿರ್ವಹಣೆಯನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ನೀತಿ ನಿಯಮಗಳಿಗೆ ಅನುಗುಣವಾಗಿ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಪ್ರಸ್ತುತ ದಿನಗಳಲ್ಲಿ 2000 ನಂತರ ಯಾವಾಗ ನಾವು RTCನ ನವೀಕರಣ ಮಾಡಿ ಅದನ್ನ ಕಂಪ್ಯೂಟರೈಸೇಷನ್ RTC ನವೀಕರಣ ಮಾಡಿದ್ವು, ಕಂಪ್ಯೂಟರ್ ದಾಖಲಾತಿಗಳನ್ನ ನಾವು ಕಂಪ್ಯೂಟರ್ ಬಳಕೆನ ನಾವು ಇದು ಮಾಡ್ತಾ ಬಂದಂಥ ಸಂದರ್ಭದಲ್ಲಿ ಅದರ ಪ್ರಾಮುಖ್ಯತೆ ಪಾವಿತ್ರ್ಯತೆ ಕಡಿಮೆ ಆಯ್ತಾ ಬಂತು. ಇನ್ ಬಿಟ್ವೀನ್ ಏನು 2000ರಿಂದ 2015 ಒಳಗಡೆ ಅದು ಪಾವಿತ್ರ್ಯತೆ ಕಳ್ಕೊಳ್ತಾ ಬಂದಂತ ಸಂದರ್ಭದಲ್ಲಿ 2020 ಇಲ್ಲಿವರೆಗೆ ಈಗ ಡಿಜಿಟೈಸೇಷನ್ಗೆ ಮಾಡ್ತಾ ಇಲ್ಲಿವರೆಗೆ ಅದನ್ನ ಯಾರು ಕರೆಕ್ಟ್ ನಿರ್ವಹಣೆ ಮಾಡ್ತಾ ಹೋದ ಸಂದರ್ಭದಲ್ಲಿ ಅದು ಬಹಳ ಒಂದು ಕಡತಗಳೇನಿದೆ, ರೈತರಿಗೆ ಅವಶ್ಯಕವಾಗಿರ್ತಕ್ಕಂಥ ಮಂಜೂರಿ ಕಡತಗಳಿರ್ಬೋದು, ರೈತರಿಗೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ರೈತರಿಗೆ ಮಂಜೂರಿ ಆಗಿರ್ತಕ್ಕಂಥ ಕಡತಗಳಿರ್ಬೋದು, ಮತ್ತೆ ಕಡತಗಳು ಏನೇನು ಬರ್ತವೆ ಇಂಪಾರ್ಟೆಂಟ್ ಬಹಳ ಮಹತ್ವದ ಕಡತಗಳಿರುತ್ತೆ. ಆ ಕಡತಗಳೆಲ್ಲವೂ ಕೂಡ ಅವರವರ ಒಂದು ವೈಯಕ್ತಿಕ ದ್ವೇಷ ಅಶ್ವಿಗಳನ್ನು ಕೂಡ ಎಷ್ಟೋ ಕಡತಗಳು ನಾಶವಾದದನ್ನ ನಾವು ಕೇಳಿದ್ದೀವಿ, ನೋಡ್ತಾ ಇದ್ದೀವಿ. ಪರಿಸ್ಥಿತಿ ದಿನಗಳಲ್ಲಿ
ಮತ್ತೆ ಹಲವಾರು ಗೆಜೆಟಿಯರಲ್ಲಿ ಕೂಡ ನಮ್ಗೆ ಯಾವುದು ದಾಖಲೆ ಸಿಗ್ತೇವೆ ಅಂದ್ರೆ ನಾವು ಮೈಸೂರು ಗೆಜೆಟಿಯರ್ ಕೂಡ ನಾವು ತಗೊಂಡದ್ದು ಗೊತ್ತು, ಬೆಂಗಳೂರು ಗೆಜೆಟಿಯರ್ ಗೊತ್ತು. ಯಾಕೆಂದ್ರೆ ಅಲ್ಲಿ ಅತ್ಯುತ್ತಮವಾಗಿ ಇವತ್ತು ಕೂಡ ಅತ್ಯುತ್ತಮವಾಗಿ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಆ ಒಂದು ದಾಖಲಾತಿಗಳನ್ನ ಅಂತಕ್ಕಂಥದ್ದು. ಅಂದ್ರೆ ಇನ್ನೂ ಹೆಚ್ಚಿನದಾಗಿ ನನ್ನ ಉದ್ದೇಶ ಇದಕ್ಕೆ ಯಾಕೆ ನಾನು ಇದಕ್ಕೆ ಇಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವೆಲ್ಲರೂ ಕೂಡ ನಾವೆಲ್ಲರೂ ಗಮನಿಸಿ ಜಿಲ್ಲಾಡಳಿತ ಹೋದ್ರೆ ಉದ್ದೇಶ ಇಷ್ಟೇ, ದಾಖಲಾತಿಗಳ ನಿರ್ವಹಣೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ವಿಚಾರ. ಆಗಮಿಸಿರುವಂತಹ ತಹಸೀಲ್ದಾರ್ಗಳು, ನಮ್ಮ ಇಲಾಖೆ, ನಮ್ಮ ಸಂಪನ್ನೆಗಳೇ ಹಾಗೂ ವಿವಿಧ ಜಿಲ್ಲಾ ಹಂತದಿಂದ ಬಂದಿರುವಂತಹ ಶಿಕ್ಷಣಾರ್ಥಿಗಳೇ, ಎಲ್ಲರಿಗೂ ನಾನು ರಾಜ್ಯಪತ್ರ ಗೆಜೆಟಿಯರ್ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಸ್ನೇಹಿತರೆ, ಯಾರು ನಾವು ಪಾಠ ಮಾಡೋಕ್ಕೆ ಬಂದಿಲ್ಲ. ಪಾಠ ಮಾಡುವಂಥದ್ದು ಮತ್ತೆ ಪಾಠ ಕೇಳುವಂಥ ವಯಸ್ಸು ಕೂಡ ನಿಮ್ಮದಲ್ಲ. ಆದರೆ ನಾವೆಲ್ಲರೂ ಸರ್ಕಾರಿ ನೌಕರರು, ನಮಗೆ ಸರ್ಕಾರ ಸಂಬಳ ಕೊಡ್ತಾ ಇದ್ದೀವಿ. ನಮ್ಮ ಸೇವೆ ಮುಖ್ಯವಾಗಿ ರೈತರಿಗೆ, ಫಲಾನುಭವಿಗಳಿಗೆ ತಲುಪಬೇಕಾಗಿದೆ. ಅದರಲ್ಲೂ ಈಗ RDI ಬಂದಮೇಲೆ, ಸಕಾಲ ಬಂದಮೇಲೆ, ಸೇವಾ ಸಿಂಧು ಬಂದಮೇಲೆ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಇದೆ. ರೈತರಾಗಲಿ ಅಥವಾ ಸಾರ್ವಜನಿಕರಾಗಲಿ ದಾಖಲೆಗಳನ್ನು ಓದ್ಕೊಂಡು ನಮ್ಮ ಕಚೇರಿಗೆ ಬಂದಾಗ ನಾವು ಅವರಿಗೆ ನಿಗದಿತ ಕಾಲಾವಧಿಯಲ್ಲಿ ದಾಖಲೆಗಳ ಸೇವೆಯನ್ನು ಒದಗಿಸಬೇಕಾಗುತ್ತೆ. ಯಾಕೆಂದರೆ ಸರ್ಕಾರದ ನಿಯಮ ಇದೆ, ಇಂದು ನಾಳೆ ಇನ್ನಿಲ್ಲ, ಕೇಳಿದ ಮಾತಿಗೆ ತಪ್ಪಲ್ಲ, ನಿಮಗೆ ಬೇಕಾದಂಥ ದಾಖಲೆನಾಗಲಿ ಅಥವಾ ಮಾಹಿತಿನಾಗಲಿ ನಾವು ತುರ್ತಾಗಿ ಒಂದು ನಿಗದಿತ ಸಮಯದೊಳಗಡೆ ಒದಗಿಸ್ಕೊಡ್ತೀವಿ ಎನ್ನುವಂಥ ಪ್ರಾಮಿಸನ್ನು ಸರ್ಕಾರ ಮಾಡಿದೆ. ಯಾವಾಗ ನಾವು ರೈತರಿಗಾಗಲಿ ಸಾರ್ವಜನಿಕರಿಗಾಗಲಿ ಬೇಕಾದಂಥ ದಾಖಲೆಗಳನ್ನು ನಾವು ನಿಗದಿತ ಅವಧಿ ಒಳಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ರೆಕಾರ್ಡ್ ರೂಮನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಂಡಾಗ ಮಾತ್ರ ನಾವು ಅದನ್ನು ನಿಗದಿತ ಸಮಯದೊಳಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಪಬ್ಲಿಕ್ ರೆಕಾರ್ಡ್ ಆಕ್ಟ್ ಬಂದಿದೆ 2010, ಅದಕ್ಕೆ ರೂಲ್ಸ್ ಕೂಡ ಬಂದಿದೆ 2013ರಲ್ಲಿ. ಇಷ್ಟಾಗಿಯೂ ಕೂಡ ಇನ್ನೂ ಎಷ್ಟೋ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ದಾಖಲೆಗಳನ್ನು ವ್ಯವಸ್ಥಿತವಾಗಿ ಜೋಡಿಸಿಕೊಂಡು ಬೇಕಾದಂಥ ದಾಖಲೆಯನ್ನು ಸಾರ್ವಜನಿಕರಿಗಾಗಲಿ, ಸಂಶೋಧಕರಿಗಾಗಲಿ ಮತ್ತು ಇನ್ಯಾರೋ ಅಗತ್ಯ ಇರುವಂಥವ್ರಿಗೆ ನಾವು ಕೊಡೋಕ್ಕಾಗ್ತಾ ಇಲ್ಲ. ಕಾರಣ ಇವತ್ತು ನಾವು ಒಂದು ಫೈಲನ್ನು ಹುಡುಕಬೇಕಾದ್ರೆ ದಿನಗಟ್ಟಲೆ ತಗೋತಾ ಇದ್ದೀವಿ. ಇತ್ತೀಚೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅವರು ಬಹಳ ಆಸಕ್ತಿಯನ್ನು ತಗೊಂಡು ಎಲ್ಲ ತಾಲೂಕು ಕಚೇರಿ ಮತ್ತೆ ಇವರು ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಇರುವಂಥ ದಾಖಲೆಗಳನ್ನು, ವಿಶೇಷವಾಗಿ ತಾಲೂಕು ಕಚೇರಿಯಲ್ಲಿ ಇರುವಂಥ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡ್ತಾ ಇದ್ದಾರೆ. ನಾವು ಡಿಜಿಟಲೀಕರಣವನ್ನು ಮಾಡಿಕೊಂಡ್ರೆ ಅದು ದಾಖಲೆಗಳನ್ನು ಸಂರಕ್ಷಣೆ ಒಂದು ವಿಧ. ಆದರೆ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿಕೊಂಡ್ರೂ ಕೂಡ ಅದರ ಮೂಲ ದಾಖಲೆಯನ್ನು ನಾವು ಸಂರಕ್ಷಣೆ ಮಾಡಬೇಕಾಗುತ್ತೆ, ಕಡ್ಡಾಯ ಮಾಡಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಕೇಳಿರ್ಬೋದು, ಇವತ್ತು ಅಲ್ಲಿರುವಂಥ ದಾಖಲೆಗಳನ್ನಾಗಲಿ, RTCನಾಗಲಿ, ಪಹಣಿಯನ್ನಾಗಲಿ ಅಥವಾ ಇನ್ಯಾವುದೋ ಮೂಲ ರಿಜಿಸ್ಟರ್ಗಳನ್ನು ಅವರು ಸ್ಕ್ಯಾನ್ ಮಾಡಬೇಕಾದ್ರೆ ಹಲವಾರು ತೊಂದರೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಇದನ್ನು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತೆ ರೆವಿನ್ಯೂ ಕಮಿಷನರ್ ಖುದ್ದಾಗಿ ಮೀಟಿಂಗ್ನಲ್ಲಿ ಇದನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಯಾಕೆ ನಾವು ಡಿಜಿಟೈಸೇಷನ್ ಫಾಸ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಕೆಲವೊಂದು ಅಂಶಗಳಲ್ಲಿ ವ್ಯತ್ಯಾಸಗಳಿದೆ. ಅದನ್ನ ಆ ವ್ಯತ್ಯಾಸ ಇರುವಂಥದ್ದನ್ನೇ ನಾವು ಡಿಜಿಟೈಸ್ ಮಾಡಿ ಇಟ್ಕೊಂಡ್ರೆ ಮುಂದೆ ಅದೇ ಒರಿಜಿನಲ್ ಡಾಕ್ಯುಮೆಂಟ್ ಹಾಕುವಂಥ ಸಾಧ್ಯತೆ ಇರೋದ್ರಿಂದ ಮೂಲ ದಾಖಲೆಯನ್ನು ಮತ್ತೆ ನಾವು ಡಿಜಿಟೈಸ್ ಮಾಡಿರುವಂಥ ದಾಖಲೆಗಳನ್ನು ಎರಡನ್ನೂ ಹೊಂದಾಣಿಕೆ ಮಾಡಿ ಯಾವುದು ಸರಿಯಾಗಿದೆ ಅಂತ ನೋಡಿ ಅದನ್ನು ನಾವು ಡಿಜಿಟೈಸ್ ಮಾಡಬೇಕಾಗಿದೆ ಅನ್ನುವಂಥ ಸಮಸ್ಯೆ ಕೂಡ ಅವ್ರಿಗೆ ಎದುರಾಗಿದೆ. ಈ ದೃಷ್ಟಿಯಲ್ಲಿ ನಿಜವಾಗ್ಲೂ ರೆವಿನ್ಯೂ ಇಲಾಖೆ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ನಮ್ಮ ಜನರಲ್ ರೆಕಾರ್ಡ್ ಸೆಕ್ಷನಲ್ಲಿ ಇರುವಂಥ ಸುಮಾರು 6 ಲಕ್ಷಕ್ಕೂ ಹೆಚ್ಚು C ಕ್ಲಾಸ್ ರೆಕಾರ್ಡ್ಸ್ಗಳನ್ನು ಮತ್ತು 3 ಲಕ್ಷಕ್ಕೂ ಹೆಚ್ಚು D ಕ್ಲಾಸ್ ರೆಕಾರ್ಡ್ಸ್ಗಳನ್ನು ಅವರು ಇಲಾಖೆಗೆ ತಗೊಂಡೋಗಿ ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಖುದ್ದು ಅವರೇ ಬಂದು ಆ B ಕ್ಲಾಸ್ ರೆಕಾರ್ಡ್ಸ್ಗಳನ್ನೆಲ್ಲ ಏನು ಒಂದು ಲಿಸ್ಟ್ ಮಾಡಿ ಅಂಡರ್ ಸೆಕ್ರೆಟರಿಗಳ ಜೊತೆ ಬಂದು ಅದನ್ನೆಲ್ಲ ತಗೊಂಡೋಗಿ ಒಂದು ನಿಗದಿತ ಸಮಯದೊಳಗೆ ಅಂದರೆ ಕೇವಲ 6 ತಿಂಗಳೊಳಗೆ ಅಷ್ಟು ರೆಕಾರ್ಡ್ಗಳನ್ನು ಡಿಜಿಟೈಸ್ ಮಾಡಿ ವಾಪಸ್ಸು ಅದರಲ್ಲಿ ಯಾವ ದಾಖಲೆಗಳನ್ನು ನಾವು ಇಟ್ಕೋಬೇಕು, ಯಾವ ದಾಖಲೆಗಳನ್ನು ನಾಶಪಡಿಸಬೇಕು ಅನ್ನುವಂಥ ಕೆಲಸವನ್ನು ಒಂಥರ ಸಮರೋಪಾದಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಇದರ ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಪತ್ರಕರ್ತರ ಗೆಜೆಟಿಯರ್ ಇಲಾಖೆ ವಿಭಾಗೀಯ ಪತ್ರಕರ್ತರ ಕಚೇರಿ ಮೈಸೂರು ಅವರ ಸಹಯೋಗದಲ್ಲಿ ಸಾರ್ವಜನಿಕರ ದಾಖಲೆಗಳ ಅಧಿನಿಯಮ ಮತ್ತು ದಾಖಲೆಗಳ ನಿರ್ವಹಣೆ ಕುರಿತು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಾಗಾರಕ್ಕೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪತ್ರಕರ್ತರ ಗೆಜೆಟಿಯರ್ ಇಲಾಖೆ ಬೆಂಗಳೂರು ಡಾಕ್ಟರ್ ರವಿಶಿದ್ದೇನವರು ಬಂದಿದ್ದಾರೆ, ಮತ್ತು ಮಂಜುನಾಥರು ಇದ್ದಾರೆ, ಮತ್ತು ಎಲ್ಲ ಗೆಜೆಟಿಯರ್ನ ವಿವಿಧ ಹಂತದ ಅಧಿಕಾರಿಗಳಿದ್ದಾರೆ, ನಮ್ಮೆಲ್ಲ ತಹಸೀಲ್ದಾರ್ಸ್ ಇದ್ದಾರೆ, ಮತ್ತು ಎಲ್ಲ ನಮ್ಮ ರೆಕಾರ್ಡ್ ರೂಮ್ನ ನಿರ್ವಹಣೆ ಮಾಡ್ತಕ್ಕಂಥ ಸಿರಸ್ದಾರ್ಸ್ಗಳು ಮತ್ತು ADL
ತಹಸೀಲ್ದಾರ್ ಕಚೇರಿಯ ಸರ್ವೆ ಇಲಾಖೆ ಕಚೇರಿಯ ಸಿಬ್ಬಂದಿಗಳು ಮತ್ತು ಉಪನೋಂದಣಿಗಳ ಕಚೇರಿಗಳ ಸಿಬ್ಬಂದಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಈಗಾಗಲೇ ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ ಅಂತ 2010ರಲ್ಲಿ ಜಾರಿಗೆ ಬಂದಿದೆ ಅಧಿನಿಯಮ. ಅದರ ನಿಯಮಗಳು 2013 ಆಚರಣೆಗೆ ಬಂದಿದೆ. ಅದರಂತೆ ಇವೇನು ಪ್ರಸ್ತುತ ದಿನಗಳಲ್ಲಿ ನಮ್ಮ ರೆಕಾರ್ಡ್ ರೂಮ್ ಅಂತಕ್ಕಂಥದ್ದು ಬಹಳ ಮಹತ್ವವನ್ನು ವಿಶೇಷತೆಯನ್ನು ಹಿಂದಿಂದಲೂ ಪಡ್ಕೊಂಡಿದ್ದು, ಇವು ಕೂಡ ಅದರ ಪ್ರಾಮುಖ್ಯತೆ ಹೆಚ್ಚಾಗಿರೋದ್ರಿಂದ ಯಾವುದೇ ಒಂದು ದಾಖಲೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಪ್ರಮುಖವಾದಂಥ ಕರ್ತವ್ಯ ಕಂದಾಯ ಸರ್ವೆ ಇಲಾಖೆ ಮತ್ತು ಉಪನೋಂದಣಿಗಳ ಕಚೇರಿಗಳು ಇರೋದರಿಂದ ಇದು ಅಮೂಲ್ಯ ರೈತರ ದಾಖಲಾತಿಗಳಾಗಿರೋದ್ರಿಂದ ಅದನ್ನು ನಿರ್ವಹಣೆ ಮಾಡೋದು ಹೇಗೆ, ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನ ವಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಕಾರ್ಯಾಗಾರವನ್ನು ಇವತ್ತು ಏರ್ಪಡಿಸಲಾಗಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಕಚೇರಿಗಳ ನಮ್ಮ ತಾಲೂಕು ಕಚೇರಿ ಮತ್ತು ಕಂದಾಯ ಸರ್ವೆ ಕಚೇರಿ ಮತ್ತು ಉಪನೋಂದಣಿ ಕಚೇರಿ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ತರಬೇತಿ ಕೊಡಲು ಕೂಡ ನಮ್ಮ ಡೈರೆಕ್ಟರ್ ತಂಡ ಇದೆ. ಹಾಗಾಗಿ ಈ ದಾಖಲೆ ಅಂತಕ್ಕಂಥ ಬಹಳ ಅಮೂಲ್ಯವಾದದ್ದು. ಅದನ್ನು ನಾವು ತರಬೇತಿ ಕಾರ್ಯಾಗಾರವನ್ನು ಈ ದಿನ ಏರ್ಪಾಡು ಮಾಡಿದ್ದೀವಿ. ಧನ್ಯವಾದ. ಸೊ ಈಗಾಗಲೇ ಸದರಿ ವಿಚಾರದ ಬಗ್ಗೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ವಿವರವಾಗಿ ಮಾತಾಡಿದ್ದಾರೆ. ದಾಖಲೆಗಳ ಕರ್ನಾಟಕ ರಾಜ್ಯ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ ಮತ್ತು ನಿಯಮಗಳು ಜಾರಿಗೆ ಬಂದ ನಂತರ ದಾಖಲೆ ಕೊಠಡಿಯಲ್ಲಿ ಕೆಲಸ ನಿರ್ವಹಿಸುವಂಥ ಅಧಿಕಾರಿ ಸಿಬ್ಬಂದಿಗಳು ದಾಖಲೆಗಳನ್ನು ಯಾವ ರೀತಿಯಾಗಿ ಓರಣವಾಗಿ ಇಟ್ಕೋಬೇಕು, ಅದರ ಪಟ್ಟಿಯನ್ನು ಯಾವ ಥರ ತಯಾರು ಮಾಡಬೇಕು, ಮತ್ತು ನಾವು ಸುಲಭವಾಗಿ ಹುಡುಕೋ ರೀತಿಯಲ್ಲಿ ನಮಗೆ ಬೇಕಾದಂಥ ದಾಖಲೆ ಸುಲಭವಾಗಿ ಕೈಗೆ ಸಿಗುವಂಥ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥ ಸಂದರ್ಭವನ್ನು ಹೇಗೆ ನಾವು ಮಾಡ್ಕೋಬೇಕು, ಅದರಿಂದ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ದಾಖಲೆಗಳನ್ನು ಕೋರಿ ಬಂದಾಗ ಸಕಾಲ, ಸೇವಾ ಸಿಂಧು ಮತ್ತು ಸಾರ್ವತ್ರಿಕ ದಾಖಲೆಗಳ ಅಧಿನಿಯಮದ ಪ್ರಕಾರ ನಾವು ನಿಗದಿತ ಸಮಯದೊಳಗೆ ದಾಖಲೆಗಳನ್ನು ಸೇವೆಯನ್ನು ಒದಗಿಸಲಿಕ್ಕೆ ಯಾವ ರೀತಿಯಾದಂಥ ವಾತಾವರಣವನ್ನು ನಾವು ದಾಖಲೆ ಕೊಠಡಿಯಲ್ಲಿ ನಿರ್ಮಾಣ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ದಿವಸದ ಕಾರ್ಯಾಗಾರ ಇದೆ. ಅದನ್ನು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಸಹಯೋಗದೊಂದಿಗೆ ಪತ್ರಾಗಾರ ಮತ್ತು ಗೆಜೆಟರಿ ಇಲಾಖೆ ಇವತ್ತು ಹಮ್ಮಿಕೊಂಡಿದೆ. ಇದಕ್ಕೆ ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಬ್ ಡಿವಿಷನ್ ಮಟ್ಟದ ಅಧಿಕಾರಿಗಳು ಮತ್ತು ದಾಖಲೆ ಕೊಠಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಇದಕ್ಕೆ ಬಂದಿದ್ದಾರೆ. ಇದರ ಸದುಪಯೋಗವನ್ನು ಅವರು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ದಾಖಲೆಗಳ ಸೇವೆಯನ್ನು ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಒದಗಿಸ್ತಾರೆ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಇವತ್ತು ಈ ಒಂದು ಕಾರ್ಯಾಗಾರವನ್ನು ಏರ್ಪಾಡು ಮಾಡಿದ್ದೀವಿ. ಅದರ ಸದುಪಯೋಗ ಉತ್ತಮ ರೀತಿಯಲ್ಲಿ ಆಗುತ್ತೆ ಎನ್ನುವಂಥ ಭಾವನೆ ನನ್ನದು. ಡಾಕ್ಟರ್ ಗವಿಸಿದ್ದಯ್ಯ, ನಿರ್ದೇಶಕರು, ಪತ್ರಾಗಾರ ಮತ್ತು ಗೆಜೆಟರಿ ಇಲಾಖೆ, ವಿಕಾಸ ಸದನ, ಬೆಂಗಳೂರು.